ದೆಹಲಿಯ ಕೆಂಪುಕೋಟೆ ಬಳಿ ನವೆಂಬರ್ 10ರಂದು ಸಂಭವಿಸಿದ ಭೀಕರ ಕಾರ್ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಂಕಿತ ಜೈಷ್ ಉಗ್ರ ಉಮರ್ ಇದ್ದ ಕಾರ್ ಸ್ಫೋಟಿಸಿ ಬೆಂಕಿಯುಂಡೆಯಂತಾಗಿದೆ. ಚಾಂದನಿ ಚೌಕ್ ಬಳಿಯ ಸುಭಾಷ್ ಮಾರ್ಗ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇಡೀ ರಸ್ತೆ ನೂರಾರು ವಾಹನಗಳಿಂದ ತುಂಬಿ ಹೋಗಿತ್ತು. ವಾಹನಗಳು ಮುಂದೆ ಸಾಗಲು ಹರಸಾಹಸ ಪಡ್ತಿದ್ವು. ರಸ್ತೆಯ ಎರಡೂ ಬದಿ, ರಸ್ತೆಯ ಮಧ್ಯೆ ಫುಟ್ಪಾತ್ನಲ್ಲಿ ಪಾದಚಾರಿಗಳು ನಡೆದು ಹೋಗ್ತಿದ್ರು. ಸಂಜೆ 6:50:52 ಸರಿಯಾಗಿ ಜನದಟ್ಟಣೆ ಪ್ರದೇಶದಲ್ಲೇ ಕಾರ್ ಸ್ಫೋಟಗೊಂಡಿದೆ. ಸೆಕೆಂಡ್ಗಳಲ್ಲಿ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1ರಲ್ಲಿ ಸ್ಫೋಟದ ಜ್ವಾಲೆ ಮತ್ತು ಶಾಕ್ ವೇವ್ ಆವರಿಸಿದೆ. ಕಂಟ್ರೋಲ್ ರೂಮ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯದಲ್ಲಿ ಕಾರ್ ಸ್ಫೋಟಿಸುತ್ತಲೇ ಪ್ರಕಾಶಮಾನ ಬೆಳಕು ಆವರಿಸಿದೆ. ದೈತ್ಯ ಕೆಂಪು ಬಲೂನಿನಂತೆ ಜ್ವಾಲೆ ಹರಡಿಕೊಂಡಿದೆ. ಮರುಕ್ಷಣವೇ ಸಿಸಿಟಿವಿ ಕ್ಯಾಮೆರಾಗಳು ಕೆಲಸ ನಿಲ್ಲಿಸಿವೆ. ಜನವರಿ 26ರ ಗಣರಾಜ್ಯೋತ್ಸವದಂದು ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ನಡೆಸಲು ಶಂಕಿತ ಉಗ್ರ ಡಾಕ್ಟರ್ ಉಮರ್ ಹಾಗೂ ಜೈಷ್ ಇ ಮೊಹಮ್ಮದ್ ಮಾಡ್ಯೂಲ್ನ ಭಯೋತ್ಪಾದಕ ಮುಜಾಮಿಲ್ ಪ್ಲಾನ್ ಮಾಡಿದ್ರು ಅನ್ನೋ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಗಣರಾಜ್ಯೋತ್ಸವ ಅಷ್ಟೇ ಅಲ್ಲ, ದೀಪಾವಳಿ ಹಬ್ಬದ ದಿನದಂದು ಜನಜಂಗುಳಿ ಇರುವಾಗಲೂ ಸಹ ಸ್ಫೋಟಕ್ಕೆ ಡಾಕ್ಟರ್ ಉಮರ್ ಹಾಗೂ ಡಾಕ್ಟರ್ ಮುಜಾಮಿಲ್ ಪ್ಲಾನ್ ಮಾಡಿದ್ರು. ಇದಕ್ಕಾಗಿ ಜನವರಿ ಮೊದಲ ವಾರ 2 ಬಾರಿ ಕೆಂಪುಕೋಟೆಗೆ ತೆರಳಿ ಪರಿಶೀಲನೆ ನಡೆಸಿದ್ರು. ಡಾಕ್ಟರ್ ಮುಜಾಮಿಲ್ ವಿಚಾರಣೆ ವೇಳೆ ಈ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ಎಂದು ವರದಿಯಾಗಿದೆ. ಡಾಕ್ಟರ್ ಮುಜಾಮಿಲ್ ಶಕೀಲ್ನನ್ನ ಅಕ್ಟೋಬರ್ 30ರಂದು ಬಂಧಿಸಲಾಗಿದೆ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆ ವೇಳೆ ಮುಜಾಮಿಲ್ ಸಿಕ್ಕಿಬಿದ್ದಿದ್ದ. ಮುಜಾಮಿಲ್ ಜೈಷ್ ಇ ಮೊಹಮ್ಮದ್ ಸಂಘಟನೆ ನಂಟು ಹೊಂದಿರೋದು ಎನ್ಐಎ ತನಿಖೆ ವೇಳೆ ಗೊತ್ತಾಗಿದೆ. ಮುಜಾಮಿಲ್ ಬಳಸುತ್ತಿದ್ದ ಮೊಬೈಲ್ ಡೇಟಾ ರಿಕವರಿ ಮಾಡಿದಾಗ ಕೆಲವು ಸೂಕ್ಷ್ಮ ಸ್ಥಳಗಳ ಚಿತ್ರಗಳು ಪತ್ತೆಯಾಗಿದೆ. ಹೀಗಾಗಿ ಮುಜಾಮಿಲ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಮುಜಾಮಿಲ್ ದೆಹಲಿಯಲ್ಲಿ ಯಾರನ್ನ ಭೇಟಿಯಾಗಿದ್ದ, ಆತನ ಸಂಪರ್ಕದಲ್ಲಿ ಇದ್ದವರು ಯಾರು, ಮುಜಾಮಿಲ್ ಒಂಟಿಯಾಗಿ ದೆಹಲಿಗೆ ಬಂದಿದ್ದಾನಾ ಅಥವಾ ಪಿತೂರಿಯಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅನ್ನೋ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ಮೊಹಮ್ಮದ್ ನಮಾಜ್ ಮಾಡಿದ್ದ. ಸ್ಫೋಟಕ್ಕೂ ಮುನ್ನ ದೆಹಲಿಯ ನಿಜಾಮುದ್ದೀನ್ ಪಶ್ಚಿಮ ಪ್ರದೇಶದಲ್ಲಿರುವ ತಬ್ಲಿಗಿ ಜಮತ್ ಮಸೀದಿಗೆ ಭೇಟಿ ನೀಡಿದ್ದ ಡಾಕ್ಟರ್ ಉಮರ್ ಮೊಹಮ್ಮದ್ 10 ನಿಮಿಷ ನಮಾಜ್ ಮಾಡಿದ್ದ. ಶಂಕಿತ ಭಯೋತ್ಪಾದಕ ಉಮರ್ ಮೊಹಮ್ಮದ್ ಹಾಗೂ ಆತನ ಸಹಚರ ವೈದ್ಯರು ಉಗ್ರ ಸಂಘಟನೆ ಬೆಂಬಲಿತ ಭಯೋತ್ಪಾದಕ ಜಾಲ ನಡೆಸುತ್ತಿದ್ರು ಎನ್ನಲಾಗಿದೆ. ಉಮರ್ ಕಾಶ್ಮೀರದ ಆದಿಲ್ ರಾಥರ್ ಹಾಗೂ ಮುಜಾಮಿಲ್ ನಿಕಟವಾಗಿದ್ದುಕೊಂಡೇ ಉಗ್ರ ಚಟುವಟಿಕೆಗಳನ್ನು ನಡೆಸುತ್ತಿದ್ರು. ಇವರು 5-6 ಮಂದಿ ವೈದ್ಯರು ಸೇರಿದಂತೆ 9-10 ಮಂದಿ ಸದಸ್ಯರನ್ನ ಒಳಗೊಂಡ ಭಯೋತ್ಪಾದಕ ಲಾಜಿಸ್ಟಿಕ್ಸ್ ಜಾಲ ನಡೆಸುತ್ತಿದ್ರು. ಈ ಆರೋಪಿಗಳು ತಮ್ಮ ವೈದ್ಯಕೀಯ ಅರ್ಹತೆ ಬಳಸಿಕೊಂಡು ಸ್ಫೋಟಕ ತಯಾರಿಸಲು ಬೇಕಾಗಿದ್ದ ಕಚ್ಚಾ ವಸ್ತುಗಳನ್ನು ಖರೀದಿಸ್ತಾ ಇದ್ರು. ವೈದ್ಯ ಉಗ್ರರ ಟೀಮ್ ಸಂಗ್ರಹಿಸಿದ್ದ 2900 ಕೆಜಿ ಅಮೋನಿಯಂ ನೈಟ್ರೇಟ್ ಅನ್ನ ಭದ್ರತಾ ಪಡೆಗಳು ವಶಪಡಿಸಿಕೊಂಡ ಬಳಿಕ ಉಮರ್ ತಲೆಮರೆಸಿಕೊಂಡಿದ್ದ. ತನ್ನ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹರಿಯಾಣದ ದೌಜ್ ಗ್ರಾಮದಲ್ಲಿ ಅಡಗಿ ಕೂತಿದ್ದ ಎನ್ನಲಾಗಿದೆ. ಸ್ಫೋಟ ನಡೆದ ದಿನ ಶಂಕಿತ ಭಯೋತ್ಪಾದಕರು ದೆಹಲಿಗೆ ಬಂದಿದ್ದು ಒಂದು ಕಾರಲ್ಲಿ ಅಲ್ಲ, ಬದಲಿಗೆ 2 ಕಾರಲ್ಲಿ ಅನ್ನೋದು ಗೊತ್ತಾಗಿದೆ. ಉಮರ್ ಹುಂಡೈ ಕಾರ್ನಲ್ಲಿ ದೆಹಲಿಗೆ ಬಂದಿದ್ರೆ ಮತ್ತೋರ್ವ ಶಂಕಿತ ಉಗ್ರ ಭಯೋತ್ಪಾದಕರು ದೆಹಲಿಗೆ ಬಂದಿದ್ದು ಒಂದಲ್ಲ, ಬದಲಿಗೆ 2 ಕಾರಲ್ಲಿ. DL10 CK 0458 ನೋಂದಣಿಯ ಇಕೋ ಸ್ಪೋರ್ಟ್ಸ್ ಕಾರ್ನಲ್ಲಿ ದೆಹಲಿಗೆ ಬಂದಿದ್ದ. 2 ಕಾರ್ಗಳು ಒಟ್ಟಿಗೆ ಬದರಾಪುರ್ ಗಡಿಯಿಂದ ರಾಷ್ಟ್ರ ರಾಜಧಾನಿ ದೆಹಲಿಗೆ ಎಂಟ್ರಿ ಕೊಟ್ಟಿವೆ. ಬಳಿಕ 2 ಕಾರ್ಗಳು ದೆಹಲಿಯಲ್ಲಿ ಒಟ್ಟೊಟ್ಟಿಗೆ ಪತ್ತೆಯಾಗಿವೆ. ಚಾಂದಿನಿ ಚೌಕ್ ಪಾರ್ಕಿಂಗ್ ಸ್ಥಳದಲ್ಲಿ ಈ 2 ಕಾರ್ಗಳು ಇದ್ದವು ಎನ್ನಲಾಗಿದೆ. DL10 CK 0458 ನೋಂದಣಿಯ ಶಂಕಿತ ಡಾಕ್ಟರ್ ಉಮರ್ ಮಾಲೀಕತ್ವದ ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಸ್ಪೋರ್ಟ್ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹರಿಯಾಣದ ಫರೀದಾಬಾದ್ ಜಿಲ್ಲೆಯ ಖಂಡವಾಲಿ ಗ್ರಾಮದ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮನೆ ಬಳಿ ಕಾರ್ ಪತ್ತೆಯಾಗಿದೆ. ಇನ್ನು ತನ್ನ ಕಾರ್ ಖರೀದಿಸಲು ಡಾಕ್ಟರ್ ಉಮರ್ ಮದರಾಸ ನಡೆಸುತ್ತಿದ್ದ ಮನೆಯ ನಕಲಿ ವಿಳಾಸ ನೀಡಿದ್ದಾನೆ. ಇನ್ನು ಶಂಕಿತ ಭಯೋತ್ಪಾದಕ ಡಾಕ್ಟರ್ ಉಮರ್ ಇದ್ದ ಕಾರ್ ನವೆಂಬರ್ 10ರಂದು ಕೆಂಪುಕೋಟೆಯ ಪಾರ್ಕಿಂಗ್ ಸ್ಥಳಕ್ಕೆ ಬಂದಿದ್ದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಾರ್ಕಿಂಗ್ ಸ್ಥಳದಲ್ಲಿ ಉಮರ್ I-20 ಕಾರ್ ಜೊತೆಗೆ ಕಾಣಿಸಿಕೊಂಡಿದ್ದಾನೆ. ಮಧ್ಯಾಹ್ನ 3:19ಕ್ಕೆ ಕೆಂಪುಕೋಟೆಯ ಪಾರ್ಕಿಂಗ್ ಸ್ಥಳಕ್ಕೆ ಬಂದಿದ್ದ ಉಮರ್ ಸುಮಾರು 3 ಗಂಟೆಗಳ ಕಾಲ ಕಾರಲ್ಲೇ ಕುಳಿತಿದ್ದ. ಇತ್ತ ಎನ್ಐಎ ತಂಡ ನಡೆಸಿದ ತನಿಖೆ ವೇಳೆ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಕನಾಟ್ ಪ್ಲಸ್ ಮಯೂರ್ ವಿಹಾರ್ ಸೇರಿದಂತೆ ದೆಹಲಿಯ ಹಲವೆಡೆ ಓಡಾಟ ನಡೆಸಿರೋದು ಗೊತ್ತಾಗಿದೆ. ಮಧ್ಯರಾತ್ರಿ 2:30 ತನಕ ಡಾಕ್ಟರ್ ಉಮರ್ ಕಾರ್ನಲ್ಲಿ ಓಡಾಡಿದ್ದಾನೆ ಎನ್ನಲಾಗಿದೆ.
2900 ಕೆಜಿ ಸ್ಫೋಟಕ ಸಂಗ್ರಹ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ವೈದ್ಯೆ ಶಾಹಿನ್ ಶಾಹಿದ್ ತನಿಖೆ ವೇಳೆ ಹಲವು ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾಳೆ. ವೈದ್ಯೆ ಶಾಹಿನ್ ಶಾಹಿದ್ಗೆ ಭಾರತದಲ್ಲಿ ಮಸೂದ್ ನೇತೃತ್ವದ ಜೈಷೆ ಎ ಮೊಹಮ್ಮದ್ನ ಮಹಿಳಾ ವಿಭಾಗವನ್ನು ಸ್ಥಾಪಿಸುವ ಹಾಗೂ ಮುನ್ನಡೆಸುವ ಟಾಸ್ಕ್ ನೀಡಲಾಗಿತ್ತು. ಜಮಾತ್ ಉಲ್ ಮೊಮಿನೀನ್ ಬ್ಯಾನರ್ ಅಡಿಯಲ್ಲಿ ಮಹಿಳಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದ ವೈದ್ಯೆ ಶಾಹಿನ್ ಶಾಹಿದ್ ಗಡಿಯುದ್ದಕ್ಕೂ ನಿರ್ವಾಹಕರೊಂದಿಗೆ ಸಂಪರ್ಕದಲ್ಲಿದ್ದು ರಹಸ್ಯ ಸಾಮಾಜಿಕ ಜಾಲತಾಣಗಳ ಮೂಲಕ ಉಗ್ರಜಾಲ ಹರಡಲು ಕೆಲಸ ಮಾಡುತ್ತಿದ್ದು. ಶಾಹಿನ್ ಶಾಹಿದ್ ಕಳೆದ 2 ವರ್ಷಗಳಿಂದ ಸ್ಫೋಟಕ ಸಂಗ್ರಹಿಸುತ್ತಿದ್ದಂತೆ ಸಹವೈದ್ಯರ ಜೊತೆಗೂಡಿ ಭಾರತದಲ್ಲಿ ಭಯೋತ್ಪಾದಕ ದಾಳಿಗೆ ಸ್ಕೆಚ್ ಹಾಕಿದ್ದು ಇದೇ ಡಾಕ್ಟರ್ ಶಾಹಿನ್ ಎನ್ನಲಾಗಿದೆ. ಶಾಹಿನ್ ಶಾಹಿದ್ ಆರೋಗ್ಯ ಇಲಾಖೆಯ ನಿವೃತ್ತ ಅಧಿಕಾರಿ ಶಾಹಿದ್ ಅನ್ಸಾರಿಯ ಪುತ್ರಿ. ಶಾಹಿನ್ ಶಾಹಿದ್ಗೆ ವೈದ್ಯ ಆಗಬೇಕು ಅನ್ನೋದು ಬಾಲ್ಯದ ಕನಸಾಗಿತ್ತು. ಪ್ರಯಾಗ್ರಾಜ್ನಲ್ಲಿ MBBS ಮುಗಿಸಿದ್ದ ಶಾಹಿನ್ ಕಾನ್ಪುರದ GSVM ಮೆಡಿಕಲ್ ಕಾಲೇಜ್ಗೆ ಲೆಕ್ಚರರ್ ಆಗಿ ಸೇರಿದ್ಲು. ಕಾನ್ಪುರದಲ್ಲಿ 3 ವರ್ಷ ಕೆಲಸ ನಿರ್ವಹಿಸಿದ್ದ ಶಾಹಿನ್ ಶಾಹಿದ್ 2009ರಲ್ಲಿ ಕನೌಜ್ಗೆ ವರ್ಗಾವಣೆಯಾಗಿದ್ಲು. ಶಾಹಿನ್ ಶಾಹಿದ್ 2013ರಿಂದಲೇ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ಲ ಅನ್ನೋ ಶಂಕೆ ಮೂಡಿದೆ. ಕಾಲೇಜು ದಾಖಲೆಗಳ ಪ್ರಕಾರ ಶಾಹಿನ್ 2013ರಲ್ಲಿ ಯಾವುದೇ ಅಧಿಕೃತ ರಜೆ ಹಾಕೋದು ಅಥವಾ ಸೂಚನೆ ನೀಡದೆ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ಲು. ಕಾಲೇಜು ಆಡಳಿತ ಹಲವಾರು ಸೂಚನೆಗಳನ್ನು ನೀಡಿದ್ರೂ ಆಕೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಸಹೋದ್ಯೋಗಿಗಳು ಅವಳನ್ನು ಸಂಪರ್ಕಿಸಲು ಪ್ರಯತ್ನಿಸಿದ್ರೂ ಅವರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಅಂತಿಮವಾಗಿ 2021ರಲ್ಲಿ ಸರ್ಕಾರ ಆಕೆಯನ್ನ ಕೆಲಸದಿಂದ ವಜಾಗೊಳಿಸಿತ್ತು. GSVM ತೊರೆದ ಬಳಿಕ ಶಾಹಿನ್ ಹರಿಯಾಣದ ಅಲ್ ಫಲಾಹ ವಿಶ್ವವಿದ್ಯಾಲಯದೊಂದಿಗೆ ಸಂಬಂಧ ಬೆಳೆಸಿ ಅಲ್ಲಿ ಮುಜಮಿಲ್ನನ್ನ ಭೇಟಿಯಾಗಿದ್ಲು. ಈ ಮಧ್ಯೆ ಶಾಹಿನ್ ಶಾಹಿದ್ ನೇತ್ರಶಾಸ್ತ್ರಜ್ಞೆ ಜಾಫರ್ ಸಯೀದ್ ಅವರನ್ನ ಮದುವೆಯಾಗಿತ್ತು. ಮದುವೆಯಾದ ನಂತರ ದಂಪತಿ ಮಧ್ಯೆ ಆಗಾಗ ಜಗಳ ನಡೆಯುತ್ತಿತ್ತು. ಪತಿಗೆ ವಿಚ್ಛೇದನ ನೀಡಿದ ಬಳಿಕ ಉಗ್ರ ಮುಜಮಿಲ್ ಜೊತೆ ನಂಟು ಬೆಳೆಸಿದ್ಲು ಎನ್ನಲಾಗಿದೆ. ಬಂಧಿತ ವೈದ್ಯೆಯನ್ನ ತನಿಖಾ ತಂಡ ತೀವ್ರ ವಿಚಾರಣೆ ನಡೆಸಿದೆ. ಕಾನ್ಪುರ ಮೆಡಿಕಲ್ ಕಾಲೇಜಿಗೆ ರೇಡ್ ಮಾಡಿದ್ದ ATS ಕೆಲ ದಾಖಲೆಗಳನ್ನ ಸೀಜ್ ಮಾಡಿದೆ. ಅಲ್ಲದೆ ಡಾಕ್ಟರ್ ಶಾಹಿನ್ ಸಹೋದ್ಯೋಗಿಗಳನ್ನು ವಿಚಾರಣೆ ನಡೆಸಲಾಗಿದೆ. ಶಾಹಿನ್ ಮನೆ ಪರಿಶೀಲನೆ ಬಗ್ಗೆ ಮಾತನಾಡಿದ ತಂದೆ, ಅಧಿಕಾರಿಗಳು ನಮ್ಮ ಮನೆಯನ್ನ ಪರಿಶೀಲಿಸಿದ್ದಾರೆ. ತನಿಖಾಧಿಕಾರಿಗಳಿಗೆ ಪರಿಶೀಲನೆ ವೇಳೆ ಏನು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಶಂಕಿತ ಭಯೋತ್ಪಾದಕಿ ಡಾಕ್ಟರ್ ಶಹೀನ್ ಸಹೋದರ ಮೊಹಮ್ಮದ್ ಶೋಹೇಬ್ ನಮ್ಮ ಮನೆಯಲ್ಲಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಎಂದಿದ್ದಾರೆ. तलाशी ली गई थी तो तलाशी जो ली गई तो उसमें जो है मतलब वही बात हुई कि मतलब पूछताछ जैसे आप लोग कर रहे हैं वही उन्होंने करी. नॉर्मली पूछताछ हुई, कोई कड़ाई सख्ती के साथ पूछताछ नहीं हुई है हमारे साथ. ना हमारे फादर थे उनसे पूछताछ हुई है, ना उनसे कोई ज़बरदस्ती नहीं की गई कि नहीं बयान दिलाया जाए कि नहीं आप कहिए, नहीं ऐसा कुछ नहीं किया. ना पुलिस ने किया, ना ATS वालों ने किया. भाई ದೇಶದಲ್ಲಿ ಭಯೋತ್ಪಾದನಾ ಪ್ರಕರಣ ಸಂಬಂಧ ಈವರೆಗೆ ಒಟ್ಟು 18 ಜನರನ್ನ ಬಂಧಿಸಲಾಗಿದೆ. ಜಮ್ಮು ಕಾಶ್ಮೀರದ ಆರಿಫ್, ಯಾಸೀರ್, ಮಕ್ಸೂದ್, ಇರ್ಫಾನ್ ಮತ್ತು ಜಮೀರ್ ಎಂಬುವರನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಸಹರನ್ಪುರದಿಂದ ಡಾಕ್ಟರ್ ಆದಿಲ್ನನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಲಕ್ನೋದಿಂದ ಡಾಕ್ಟರ್ ಪರ್ವೇಜ್ನನ್ನ ಬಂಧಿಸಲಾಗಿದೆ. ಹರಿಯಾಣದ ಫರೀದಾಬಾದ್ನಿಂದ ಡಾಕ್ಟರ್ ಮುಜಮಿಲ್ ಅಹಮದ್, ಡಾಕ್ಟರ್ ಶಾಹಿದ್ ಶಾಹಿದಾಳನ್ನ ಬಂಧಿಸಲಾಗಿದೆ. ಜಮ್ಮು ಕಾಶ್ಮೀರದಿಂದ ಮತ್ತೋರ್ವ ವೈದ್ಯ ಡಾಕ್ಟರ್ ಸಜ್ಜನ್, ಫರೀದಾಬಾದ್ನ ಸೆಕ್ಟರ್ 56ರಿಂದ ಓರ್ವ ವೈದ್ಯ ಹಾಗೂ ಅಲ್ಫ್ಲಾಹ ಕಾಲೇಜಿಂದ 4 ಲ್ಯಾಬ್ ತಂತ್ರಜ್ಞರನ್ನ ಬಂಧಿಸಲಾಗಿದೆ. ಇನ್ನು ತಾರೀಕ್, ಅಮೀರ್ ಹಾಗೂ ಉಮರ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ. ಲಕ್ನೋದಲ್ಲಿ ಶಂಕಿತ ಉಗ್ರ ಪರ್ವೇಜ್ ಅನ್ಸಾರಿ ಮನೆ ಮೇಲೆ ರೇಡ್ ಮಾಡಿ ಹುಡುಕಾಡಲಾಗಿದೆ. ವೈದ್ಯ ಮುಜಾಮಿಲ್ ಕೊಟ್ಟ ಮಾಹಿತಿ ಮೇರೆಗೆ ಶೋಧವನ್ನ ನಡೆಸಲಾಗಿದೆ. ಪರ್ವೇಜ್ ಭಯೋತ್ಪಾದಕ ಮಾಡ್ಯೂಲ್ ಅನ್ನ ಸಿದ್ಧಪಡಿಸ್ತಾ ಇದ್ದ ಅನ್ನೋದು ರಿವೀಲ್ ಆಗಿದೆ. ಪರ್ವೇಜ್ ಮನೆಯಲ್ಲಿ ಅಂತಾರಾಷ್ಟ್ರೀಯ ಸಿಮ್ 6 ಮೊಬೈಲ್ಗಳನ್ನ ತನಿಖಾ ತಂಡ ವಶಕ್ಕೆ ಪಡೆದಿದೆ. ದೆಹಲಿ ಸ್ಫೋಟದಲ್ಲಿ ಕೈವಾಡ ಇದೆಯಾ ಅಂತ ATS ತನಿಖೆ ನಡೆಸ್ತಾ ಇದೆ. ಇತ್ತ ಜಮ್ಮು ಕಾಶ್ಮೀರದ ಶೋಫಿಯಾನ್ನಲ್ಲಿ ಮತ್ತೋರ್ವ ಶಂಕಿತ ಇರ್ಫಾನ್ ಅಹಮದ್ ವಾಗೆ ಅಲಿಯಾಸ್ ಮೌಲ್ವಿ ಇಮಾಮ್ನನ್ನ ಬಂಧಿಸಲಾಗಿದೆ. ಸ್ಥಳೀಯ ಮಸೀದಿಯಲ್ಲಿ ಇಮಾಮ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದ ಇರ್ಫಾನ್ ಫರೀದಾಬಾದ್ ಪ್ರಕರಣದ ಮೊದಲ ಆರೋಪಿ ಎನ್ನಲಾಗಿದೆ. ಈತನ ಬಳಿ ಇದ್ದ 5 ಮೊಬೈಲ್ ಫೋನ್ ವಶಕ್ಕೆ ಪಡೆಯಲಾಗಿದೆ. ಇರ್ಫಾನ್ ಪತ್ನಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಜಮಾತೆ ಇಸ್ಲಾಂ ವಿರುದ್ಧ ಕಾರ್ಯಾಚರಣೆ ನಡೆದಿದೆ.
ಜೆಇಐ ಸದಸ್ಯರ ಮನೆ ಆಸ್ತಿಗಳ ಮೇಲೆ ಜಮ್ಮು ಕಾಶ್ಮೀರ ಪೊಲೀಸರು ದಾಳಿ ಮಾಡಿದ್ದಾರೆ. ನಿಷೇಧಿತ ಜಮಾತ್ ಎ ಇಸ್ಲಾಮಿ ಸದಸ್ಯರಿಗೆ ಸೇರಿದ 200ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಏಕಾಏಕಿ ರೇಡ್ ನಡೆದಿದೆ. ಕಳೆದ 4 ದಿನಗಳಲ್ಲಿ 400ಕ್ಕೂ ಹೆಚ್ಚು ಕಡೆ ಸರ್ಚ್ ಆಪರೇಷನ್ ನಡೆದಿದ್ದು, ಈ ಹಿಂದೆ ಎನ್ಕೌಂಟರ್ ನಡೆದ ಸ್ಥಳಗಳ ಮೇಲೂ ದಾಳಿ ನಡೆದಿದೆ. ಈ ವೇಳೆ ನಿಷೇಧಿತ ಸಂಘಟನೆಗಳಿಗೆ ಸಂಬಂಧಿಸಿದ 500 ವ್ಯಕ್ತಿಗಳ ವಿಚಾರಣೆ ನಡೆಸಲಾಗಿದ್ದು, ಅನುಮಾನದ ಮೇಲೆ ಅನೇಕರನ್ನ ಬಂಧಿಸಲಾಗಿದೆ. ಕೆಂಪುಕೋಟೆ ಬಳಿಯ ಭೀಕರ ಸ್ಫೋಟದಲ್ಲಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿರೋ ಜನರನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. ದೆಹಲಿಯ ಎಲ್ಎನ್ಜೆಪಿ ಆಸ್ಪತ್ರೆಗೆ ಆಗಮಿಸಿದ ಪ್ರಧಾನಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ದಾರೆ. ಕಾರು ಸ್ಫೋಟ ನಡೆದ ಬಳಿಕ ಭೂತಾನ್ಗೆ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ಮೋದಿ ವಾಪಸ್ ಆಗ್ತಿದ್ದಂತೆ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ದುರಂತದ ವೇಳೆ ಏನಾಯ್ತು ಅಂತ ಮಾಹಿತಿ ಕಲೆ ಹಾಕಿದ್ರು. ಕೆಂಪುಕೋಟೆ ಬಳಿ ಕಾರ್ ಸ್ಫೋಟ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರೋ ಕೇಂದ್ರ ಸರ್ಕಾರ ಸಂಪುಟ ಸಮಿತಿ ಸಭೆ ನಡೆಸಿದೆ. ಪ್ರಧಾನಿ ನಿವಾಸದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿಯಾಗಿದ್ದರು. ಸಭೆಯಲ್ಲಿ ದಾಳಿಯ ಹಿಂದಿರುವವರನ್ನ ಗುರುತಿಸಿ ಬಗ್ಗುಬಡಿಯುವ ನಿರ್ಣಯಕ್ಕೆ ಸಂಪುಟ ಅಂಗೀಕಾರ ನೀಡಿದೆ. ಸಂಪುಟ ಸಮಿತಿ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ನವೆಂಬರ್ 10ರಂದು ನಡೆದ ಸ್ಫೋಟ ಉಗ್ರರ ಹೇಯ ಕೃತ್ಯ ಎಂದಿದ್ದಾರೆ. ಈ ಮೂಲಕ ಕಾರು ಸ್ಫೋಟ ಪ್ರಕರಣ ಭಯೋತ್ಪಾದಕ ಕೃತ್ಯ ಎಂದು ಸರ್ಕಾರ ಸ್ಪಷ್ಟನೆ ನೀಡಿದೆ. आज कैबिनेट की शुरुआत में एक रेजोल्यूशन पास हुआ जो मैं आपके सामने पढ़ के रखना चाहूँगा. The cabinet expressed its profound grief over the loss of lives in the terrorist incident involving a car explosion near the Red Fort in Delhi on the evening of 10th November 2025. The cabinet observed 2 minutes silence in honor of the innocent lives lost. The cabinet adopted the following resolution. This is the text of the resolution now. The country has witnessed a heinous terror incident perpetrated by anti-national forces through a car explosion near the Red Fort on the evening of 10th November 2025. The explosion resulted in multiple fatalities and caused injuries to several others. The cabinet pays its solemn respects to the victims of this senseless act of violence and conveys its heartfelt condolences to the bereaved families. The cabinet prays for the speedy recovery of all those injured and appreciates the prompt efforts of the medical personnel and emergency responders who have been providing care and support to the victims. The cabinet unequivocally condemns this dastardly and cowardly act that has led to the loss of innocent lives. The cabinet reiterates India's unwavering commitment to a policy of zero tolerance towards terrorism in all its forms and manifestations. ನಿಮ್ಮ ಹತ್ರ IB ಇರ್ತದೆ, ನಿಮ್ಮಲ್ಲಿ CBI ಇರ್ತದೆ, ನಿಮ್ಮಲ್ಲಿ ಬೇರೆ ಬೇರೆ ಏಜೆನ್ಸಿಗಳಿರ್ತವೆ. ಅದಕ್ಕಾಗಿ ಬೇರೆ ಏಜೆನ್ಸಿಗಳು ಅಲ್ಲಿದ್ದರೂ ಕೂಡ ಸರ್ಕಾರ ಅದು ವಿಫಲವಾಗಿದೆ. ಇದರಲ್ಲಿ ಇತ್ತ ಘಟನೆಗೆ ಕಾರಣವಾದ ಆರೋಪಿಗಳನ್ನ 24 ಗಂಟೆಗಳಲ್ಲಿ ಬಂಧಿಸಲಾಗಿದೆ. ಇದು ಪ್ರಧಾನಿ ಮೋದಿ, ಅಮಿತ್ ಶಾ ಅವರ ಸಾಧನೆಯ ಫಲಿತಾಂಶ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಇದಕ್ಕೆ ಹೊಣೆ ಹೊತ್ತಂಥವ್ರನ್ನ ಗತಿ ಕಾಣಿಸ್ತೇವೇನೋ ಅಂತ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಹೇಳಿದ್ದಾರೆ. ಈ ಘಟನೆ ನಡೆದಂಥ 24 ಗಂಟೆಯಲ್ಲಿ ಎಲ್ಲರನ್ನ ಬಂಧನೆ ಮಾಡುವಂಥ ದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ. ದೆಹಲಿಯಲ್ಲಿ ಕಾರು ಸ್ಫೋಟ ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ಸಚಿವ ಜಮೀರ್ ಅಹಮದ್, ರಾಜಕೀಯಕ್ಕಾಗಿ ಈ ಬ್ಲಾಸ್ಟ್ ಆಗಿದೆ ಅಂತ ಸುದ್ದಿ ಬರುತ್ತಿದೆ. ಹಾಗೇನಾದರೂ ರಾಜಕೀಯಕ್ಕೆ ಮಾಡಿದ್ರೆ ಯಾರಿಗೂ ಒಳ್ಳೆಯದಾಗಲ್ಲ ಅಂತ ಕಿಡಿಕಾರಿದ್ದಾರೆ. ನನಗೆ ಆಶ್ಚರ್ಯ ಆಗೋದೇನೆಂದ್ರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದು? ಈಗ ಬಿಹಾರ್ ಚುನಾವಣೆ ಇತ್ತು, ಬರತ್ತಾನೆ. ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಒಂದಿನ ಚುನಾವಣೆಗೆ ಏನಕ್ಕೆ ಇದು? ಆಮೇಲೆ ಒಂದ್ ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮಾಡಿದ್ದಾರೆ ಅಂತ ಹೇಳಲ್ಲ. ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದ. ನಾವು ಪೊಲಿಟಿಕಲ್ಗೋಸ್ಕರ ನಾನು ಹೇಳ್ತೀನಿಲ್ಲ ಸರ್, ಪೊಲಿಟಿಕಲ್ಗೋಸ್ಕರ ಆಗಿದೆ ಅಂತ ನಡೀತಾ ಇದೆ, ಅಲ್ಲಿ ಇಲ್ಲಿ ಗುಸಪುಸು ಅಂತ ಮಾತು ನಡೀತಾ ಇದೆ. ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅದು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಬದುಕಲ್ಲ. ನಾವೆಲ್ಲ ಒಂದಿನ ಎಲ್ಲ ಹೋಗ್ಲೇಬೇಕು. ನಾವು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ರಾಜಕೀಯದಲ್ಲೇ ಮುಂದುವರ್ಕೊಂಡು ನಾವು ನಾನು ಮುಖ್ಯಮಂತ್ರಿ ಆಗಿ ಮುಂದುವರ್ಕೊಂಡಿರ್ತೀನಿ, ನಾನು ಪ್ರಧಾನಮಂತ್ರಿ ಆಗಿ ಮುಂದುವರ್ಕೊಳ್ತೀನಿ ಅಂತಲ್ಲ.
ಒಂದಿನ ಎಲ್ಲ ಹೋಗ್ಲೇಬೇಕಾಗಿ. ಬಿಹಾರ ವಿಧಾನಸಭೆ ಚುನಾವಣೆ ಮುನ್ನ ಯಾಕೆ ಹೀಗಾಯಿತು ಎನ್ನುವ ಅನುಮಾನ ನನಗೂ ಇದೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಎಸ್, ಐ ಹ್ಯಾವ್ ಮೈ ಓನ್ ಡೌಟ್. ನಿನ್ನ ಹಂತದಲ್ಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ, ಮೈ ನಾಟ್ ಬಿ. ಕಾಂಗ್ರೆಸ್ ನಾಯಕರ ಅನುಮಾನಗಳಿಗೆ ಪ್ರತಿಕ್ರಿಯೆ ನೀಡಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ರಾಹುಲ್ ಗಾಂಧಿ ಹೊರದೇಶಕ್ಕೆ ಹೋದಾಗ ಬ್ಲಾಸ್ಟ್ ಆಗುತ್ತದೆ ಅನ್ನುತ್ತಿದ್ರು. ಈಗ ಯಾರ ಮೇಲೆ ಅನುಮಾನ ಪಡಬೇಕು? ರಾಹುಲ್ ಗಾಂಧಿ ಹೇಳುತ್ತಿದ್ದ ಬ್ಲಾಸ್ಟ್ ಇದೇನಾ ಅಂತ ಪ್ರಶ್ನಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗಲೂ ಆಟಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ದೇಶಕ್ಕೆ ಬಂದ ಮೇಲೂ ಇಷ್ಟರಲ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಅಂದಮೇಲೆ ಅನುಮಾನ ಯಾರ ಮೇಲೆ ಪಡಬೇಕು ನಾವೀಗ? ಯಾವುದಾನ ಒಂದು ಘಟನೆ ಆದಾಗ ಅಲರ್ಟ್ ಆಗ್ತಾರೆ. ಏರ್ಪೋರ್ಟ್ ನೋಡ್ತೀರಾ, ರೈಲ್ವೆ ಸ್ಟೇಷನ್ಸ್ ನೋಡ್ತೀರಾ, ಬಸ್ ಸ್ಟ್ಯಾಂಡ್ ನೋಡ್ತೀರಾ, ಅಥವಾ ಜನಸಂದಣಿ ಎಲ್ಲೆಲ್ಲಿರುತ್ತೋ ಅಂಥ ಕಡೆ ಎಲ್ಲ ಕೂಡ ಅಲರ್ಟ್ ಮಾಡ್ತಾರೆ. ಸ್ವಲ್ಪ ದಿನ ಆದರೆ ಮರೆತು ಬಿಡ್ತಾರೆ. ಆ ರೀತಿ ಪೊಲೀಸ್ ಆಗಲಿ ಅಥವಾ ನಮ್ಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆಗಳು 365 ದಿನವೂ ಅಲರ್ಟ್ ಆಗಿರುತ್ತೆ. 365 ದಿನವೂ ಅಲರ್ಟ್ ಆಗಿರಬೇಕು. ಆವಾಗ ಇದು ಕಡಿಮೆ ಆಗುತ್ತೆ. ಮತ್ತು ಎರಡನೇದಾಗಿ ಏನಾಗುತ್ತೆ ಅಂದರೆ ತಪ್ಪು ಮಾಡಿದಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕು. ತಪ್ಪು ಮಾಡಿದವರಿಗೆ ಪನಿಷ್ಮೆಂಟ್. ಅಮಿತ್ ಶಾ ದುರ್ಬಲ ಕೇಂದ್ರ ಸಚಿವ ಎಂದು ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ಕಂಬಲಾಪಲ್ಲಿಯಲ್ಲಿ ದಲಿತರನ್ನ ಜೀವಂತವಾಗಿ ದಹನ ಮಾಡಲಾಗಿತ್ತು. ಹೀಗಿದ್ದಾಗ ನೀವು ಅಮಿತ್ ಶಾ ಬಗ್ಗೆ ಮಾತನಾಡೋದಾ ಎಂದು ಕಿಡಿಕಾರಿದ್ದಾರೆ. ದುರ್ಬಲ ಅಂತ ಹೇಳ್ತಾರೆ. ನೀನು ಅಷ್ಟು ದೂರ 3000 ಕಿಲೋಮೀಟರ್ ಯಾಕೆ ಡೆಲ್ಲಿವರೆಗೂ ಓದ್ತೀಯಪ್ಪ? 3000 ಕಿಲೋಮೀಟರ್ ಡೆಲ್ಲಿವರೆಗೂ ಪ್ರವಾಸ ಮಾಡಬೇಡ. ನಿಮ್ಮ ತಂದೆಯವರೇ ಗೌರವಾನ್ವಿತ ನಿಮ್ಮ ದೊಡ್ಡ ಖರ್ಗೆ ಅವರೇ ಗೃಹ ಸಚಿವರಾಗಿದ್ರು. ನಾನು ಜ್ಞಾನೇಂದ್ರ ಅಸೆಂಬ್ಲಿಯಲ್ಲಿದ್ರಿ. ಕಂಬಾಲಪಲ್ಲಿ ಘಟನೆ ಆಯಿತು ಕೋಲಾರದಲ್ಲಿ. 8 ಜನ ದಲಿತರನ್ನ ಸಜೀವಾಗಿ ಸುಟ್ಟಾಕಿದ್ರು. ಇತ್ತ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹರಿಹಾಯ್ತಿದ್ದಾರೆ. ಗೌರವಾನ್ವಿತ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿದ್ರು. ಆಗ ಗೃಹ ಸಚಿವರಾಗಿದ್ದವರು ಯಾರು ಸ್ವಾಮಿ? ನೀವೇನಾದರೂ ಸಾಧನೆ ಮಾಡಿದ್ದುಂಟಾ ಅದರಲ್ಲಿ ಗೃಹ ಸಚಿವರಾಗಿ? ನಿಮ್ಮದು ಅವರನ್ನು ಕೇಳ್ಕೊಳ್ಳಿ. ಮಾನ್ಯ ದೊಡ್ಡ ಖರ್ಗೆ ಅವರು ಇದ್ದಿದ್ದು ರಾಜೀನಾಮೆ ಕೇಳಿದ್ರ ತಾವು? ಈಗ ಕೇಳಿ ಅದರ ಬಗ್ಗೆ ಉಗ್ರ ಕೃತ್ಯ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರೋದ್ರಿಂದ ಹೋಮ್ ಮಿನಿಸ್ಟರ್ ಹ್ಯಾಸ್ ನೋ ಮಾರಲ್ ರೈಟ್. ಅಮಿತ್ ಶಾ ಅವ್ರಿಗೆ ಮಾರಲ್ ರೈಟ್ಸ್ ಇಲ್ಲ. ಇಲ್ಲಿ ಲೋಕಲ್ BJP ಅವರು ಒಂದು ಸಣ್ಣ ಇದಕ್ಕೆ ರಾಜೀನಾಮೆ ಕೊಟ್ಟು ಅಂತ ಕೇಳ್ತಾರೆ. ಮುಖ್ಯಮಂತ್ರಿನ, ಉಪಮುಖ್ಯಮಂತ್ರಿನ, ಹೋಮ್ ಮಿನಿಸ್ಟರ್ನ. ಹಾಗಾದ್ರೆ ಈಗೇನು ಹೇಳ್ತಾರೆ? ಹೋಮ್ ಮಿನಿಸ್ಟರ್ ಅಮಿತ್ ಶಾ ರಾಜೀನಾಮೆ ಕೊಡಲಿ ಅಂತ ಅಶೋಕ್ ಯಾಕೆ ಹೇಳ್ಬಾರ್ದು? ವಿಜೇಂದ್ರ ಯಾಕೆ ಹೇಳ್ಬಾರ್ದು? ಒಂದು ಸಣ್ಣ ಇದ್ರಾಗೆ ಫೋನ್ನಾಗೆ ಮಾತಾಡ್ರಿ, ರಾಜೀನಾಮೆ ಕೊಡ್ರಿ. ಅದಕ್ಕೆ ಯಾಕೆ ಇವತ್ತು ಯಾಕೆ ಹೇಳ್ಬಾರ್ದು BJP? ಅಂದರೆ ಇದರ ಅರ್ಥ BJP ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತದೆ. ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಕೃತ್ಯವೆಸಗಿದವರ ವಿರುದ್ಧ ಕ್ರಮವೂ ಆಗ್ತಾ ಇದೆ. ಹೀಗೆ ರಾಜ್ಯ ಸರ್ಕಾರ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕಠಿಣ ಕ್ರಮಗಳನ್ನ ಈ ಟೆರರಿಸ್ಟ್ಗಳ ಬಗ್ಗೆ, ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ನ, ಮತ್ತೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವರು ಮಂಗಳೂರಲ್ಲಿ, ಈ ಥರದವ್ರ ಬಗ್ಗೆ ಎಲ್ಲ ಸಾಫ್ಟ್ ನೇಚರನ್ನು ಕಾಂಗ್ರೆಸ್ ಅವರು ಏನು ತೋರ್ತಾ ಇದ್ದಾರೆ. ಮತ್ತು ಅವ್ರ ಮೇಲೆ ಕೇಸ್ಗಳೇನಿದೆ, DJ ಹಳ್ಳಿ ಕೇಸ್ ಇರ್ಬೋದು, ಹುಬ್ಳಿ ಧಾರವಾಡ ಕೇಸ್ ಇರ್ಬೋದು, ಈ ಥರದ ಕೇಸ್ ಏನಿದೆ ಇನ್ನು ಮುಂದೆ ತೆಗೆದುಕೊಳ್ಬೇಕಾದ್ರೆ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ಗಮನಿಸಬೇಕು. ಬೆಂಗಳೂರಿನ ಹೃದಯ ಭಾಗದಲ್ಲೇ ಪಾಕಿಸ್ತಾನ ಪ್ರಜೆಗಳ ಆಸ್ತಿ ಇರೋದು ಪತ್ತೆಯಾಗಿದೆ. ಈ ಆಸ್ತಿಗಳ ಹರಾಜಿಗೆ ಸರ್ಕಾರ ಮುಂದಾಗಿದೆ. ರಾಜಭವನದ ರಸ್ತೆಯಲ್ಲಿರುವ ಎನಿಮಿ ಪ್ರಾಪರ್ಟಿ ಹರಾಜು ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ.
ಭಾರತದಿಂದ ಪಾಕ್ ಚೀನಾಗೆ ಹೋಗಿ ಅಲ್ಲಿನ ನಾಗರಿಕತ್ವ ಪಡೆದವರ ಆಸ್ತಿಗಳು ಇವಾಗಿದ್ದು ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾದಿಂದ ಆಸ್ತಿ ಗುರುತು ಮಾಡಲಾಗಿದೆ. ನಗರದ 4 ಕಡೆ ಈಗಾಗಲೇ ಆಸ್ತಿ ಗುರುತು ಮಾಡಲಾಗಿದ್ದು ಇದೇ ತಿಂಗಳಿನಿಂದ ಹರಾಜು ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಸೂಚನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ನಗರ ಡಿಸಿ ಜಗದೀಶ್ ಹೇಳಿದ್ದಾರೆ.